ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಿರಲಿಲ್ಲ. ಯಜ್ಞ ಮಾಡಿದ ನಂತರ 4 ಪುತ್ರರು ಜನಿಸಿದರು: ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ರಾಮ ಮತ್ತು ಸಹೋದರರು ಶಾಸ್ತ್ರಗಳಲ್ಲಿ ಶಿಕ್ಷಣ ಪಡೆದರು. ವಿಶ್ವಾಮಿತ್ರ ಮುನಿಯೊಂದಿಗೆ ರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೋಗಿ ತಾಟಕ ಸುಬಾಹು ದೈತ್ಯರನ್ನು ಸಂಹರಿಸಿದರು. ಮಿಥಿಲಾ ರಾಜ ಜನಕನು ಸೀತೆಗೆ ಸ್ವಯಂವರ ಏರ್ಪಡಿಸಿದನು. ಶಿವನ ಧನಸ್ಸನ್ನು ಎತ್ತಿ ಜೋಡಿಸುವವನೇ ಸೀತೆಯನ್ನು ವಿವಾಹನಾಗಬೇಕು. ರಾಮನು ಬಿಲ್ಲನ್ನು ಎತ್ತಿ ಮುರಿದನು. ರಾಮ ಸೀತೆಯ ವಿವಾಹ ನೆರವೇರಿತು. ದಶರಥನು ರಾಮನಿಗೆ ರಾಜ್ಯಾಭಿಷೇಕ ಮಾಡಲು ತೀರ್ಮಾನಿಸಿದನು. ಕೈಕೇಯಿ ತನ್ನ 2 ವರಗಳನ್ನು ಕೇಳಿದಳು. ಭರತನಿಗೆ ರಾಜ್ಯ, ರಾಮನಿಗೆ 14 ವರ್ಷ ವನವಾಸ. ರಾಮನು ಶಾಂತನಾಗಿ ಒಪ್ಪಿಕೊಂಡನು. ಸೀತಾ ಮತ್ತು ಲಕ್ಷ್ಮಣ ಕೂಡ ಜೊತೆಯಾದರು. ಅರಣ್ಯದಲ್ಲಿ ಮುನಿಗಳನ್ನು ಭೇಟಿ ಮಾಡುತ್ತಾ ಧರ್ಮ ಜೀವನ ನಡೆಸಿದರು. ಶೂರ್ಪಣಕ್ಕೆ ರಾಮನನ್ನು ಮದುವೆಯಾಗಲು ಯತ್ನಿಸಿದಳು. ಲಕ್ಷ್ಮಣ ಅವಳ ಮೂಗು ಕತ್ತರಿಸಿದನು. ಕೋಪಗೊಂಡ ರಾವಣ ಪ್ರತೀಕಾರದ ಯೋಚನೆ ಮಾಡಿದನು. ರಾವಣನು ಮಾರೀಚನನ್ನು ಮೃಗವಾಗಿ ಕಳುಹಿಸಿದನು. ರಾಮ ಲಕ್ಷ್ಮಣರು ದೂರವಾದಾಗ ರಾವಣನು ಸೀತೆಯನ್ನು ಅಪಹರಿಸಿ ತನ್ನ ವಿಮಾನದಲ್ಲಿ ಲಂಕೆಗೆ ಕೊಂಡೊಯ್ದನು. ಜಟಾಯು ಗರುಡ ಯುದ್ಧ ಮಾಡಿ ಬಲಿಯಾಗಿದನು. ರಾಮ ಲಕ್ಷ್ಮಣರು ಹನುಮಂತ ಹಾಗೂ ಸುಗ್ರೀವರನ್ನು ಭೇಟಿ ಮಾಡಿದರು. ರಾಮನು ವಾಲಿಯನ್ನು ಕೊಂದು ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿಸಿದನು. ಸುಗ್ರೀವನು ಸೀತೆಯನ್ನು ಹುಡುಕಲು ಸಹಾಯ ಮಾಡುವುದಾಗಿ ಒಪ್ಪಿಕೊಂಡನು. ಹನುಮಂತನು ಸಮುದ್ರ ದಾಟಿ ಲಂಕೆಗೆ ಹಾರಿದನು. ಅಲ್ಲಿ ಅಶೋಕ ವಾಟಿಕೆಯಲ್ಲಿ ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ಕೊಟ್ಟನು. ಸೀತೆಗೆ ಧೈರ್ಯ ತುಂಬಿ ಲಂಕೆಯನ್ನು ತನ್ನ ಬಾಲದಾಗ್ನಿಯಿಂದ ಸುಟ್ಟನು. ರಾಮನ ಸೇನೆ ಕಪಿಗಳ ಸಹಾಯದಿಂದ ಸಮುದ್ರದ ಮೇಲೆ ಸೇತುವೆ ಕಟ್ಟಿತು. ಎಲ್ಲಾ ಸೇನೆ ಲಂಕೆಗೆ ತಲುಪಿತು. ರಾಮನ ಸೇನೆ ಮತ್ತು ರಾವಣನ ಸೇನೆ ನಡುವೆ ಭೀಕರ ಯುದ್ಧ ನಡೆಯಿತು. ರಾವಣನ ಸಹೋದರ ಕುಂಭಕರ್ಣ, ಪುತ್ರ ಇಂದ್ರಜಿತ್ ಹತನರಾದರು. ಕೊನೆಗೆ ರಾಮನು ಬ್ರಹ್ಮಾಸ್ತ್ರದಿಂದ ರಾವಣನನ್ನು ಸಂಹರಿಸಿದನು. ರಾಮನು ಸೀತೆಯನ್ನು ಬಿಡುಗಡೆ ಮಾಡಿದನು. ಶುದ್ಧತೆಗೆ ಸೀತೆಯು ಅಗ್ನಿ ಪರೀಕ್ಷೆ ನೀಡಿ ನಿರ್ದೋಷಿಯಾಗಿರುವುದನ್ನು ತೋರಿಸಿದಳು. 14 ವರ್ಷಗಳ ವನವಾಸದ ನಂತರ ರಾಮ, ಸೀತಾ, ಲಕ್ಷ್ಮಣರು ಅಯೋಧ್ಯೆಗೆ ವಾಪಸ್ಸಾದರು. ರಾಮನ ರಾಜ್ಯಾಭಿಷೇಕ ನಡೆಯಿತು. ಜನರು ದೀಪಗಳಿಂದ ಸಂಭ್ರಮಿಸಿದರು. ಜೈ ಶ್ರೀರಾಮ್.